ಎಲ್ಲ ಹೋಗಿ ಭೇಟಿ ಮಾಡಿದ್ವಿ. ಅಲ್ಲೇ ಸೆಕ್ರೆಟರಿ ಅವ್ರನ್ನ ಮತ್ತೆ ಮಾತಾಡಿದ್ರು. ಅವರು 15 ದಿನ ಅವ್ರು ಕೇಳಿದ್ದಾರೆ ಟೈಮ್, ಬೋರ್ಡ್ ಅವರು ಶ್ರೀನಿವಾಸ್ ಮತ್ತೆ ಡಿ ಮೇಡಮ್ ಅವರು 15 ಟೈಮ್ ಕೇಳಿದ್ದಾರೆ. ಬೇರೆ ಬೇರೆ ಕಂಪನಿ ವಿಷಯಕ್ಕೆ ಅಲ್ಲಿವರೆಗೂ ರೇಟ್ ಸ್ಟೆಬಿಲೈಸ್ ಆಗೋವರೆಗೂ ಪಾರ್ಟಿಸಿಪೇಟ್ ಮಾಡೋದು ಬೇಡ. 320 ಕೊಟ್ಟರು, ಮೊದಲು GST ಕೊಟ್ಟರು. ಈಗೇನು ಈಗ ರೇಟು ಇನ್ಸ್ಟೇಬಲ್ ಇದೆಯಲ್ಲ, ಮೊನ್ನೆ ಆಚೆ ಮನೆಗೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಆಗುತ್ತಲ್ಲ. ITC ಕಂಪನಿಯವರು ಈಗ ರೈತರಿಗೆ ಕಡಿಮೆ ಮಾಡಿದ್ರು ಬೆಲೆ, ಸಿಗರೇಟ್ ರೇಟ್ ನೋಡಿದ್ರೆ ಜಾಸ್ತಿ ಮಾಡೋರು. ಲಾಭ ಬರ್ತದೆ, ಅದು ಲಾಭ ರೈತರಿಗೆ ಕೊಡ್ರಿ. ಯಾಕೆ ಏನ್ ಸಮಸ್ಯೆ? ಸಿಗರೇಟ್ ರೇಟ್ ಜಾಸ್ತಿ ಮಾಡ್ತಾರೆ, ಇದನ್ನ ಕಡಿಮೆ ಮಾಡ್ತಾರೆ. ಹಿಂಗೆ ಒಳಗಡೆ ಸ್ಟಾರ್ಟಿಂಗ್ ಅದೇ ಬೇಲ ಸರ್, ಒಟ್ಟಿನಲ್ಲಿ ನಮ್ಮ ಅಭಿಪ್ರಾಯ ಏನು ಅಂದ್ರೆ ರೇಟ್ ಇನ್ಕ್ರೀಸ್ ಆಗಬೇಕು. ಮಾಮೂಲಿ ಏನಿಲ್ಲ ಆ ಲೆವೆಲ್ಗೆ ಹೋದ್ರೆ ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ ಆಯ್ತದೆ. ಇಷ್ಟನ್ನ ಮಾಡ್ಬೇಕಾದ ಜವಾಬ್ದಾರಿಗಳ ಯಾರ್ಯಾರು ಮಾಡ್ಬೇಕು ಅಂತಂದ್ರೆ ಅವ್ರು ಮಾಡ್ಬೇಕು. ಯಾಕೆ ರೇಟ್ ಯಾಕೆ ಡೌನ್ ಆಗಿದೆ? ಏನ್ ರೀಸನ್ ಏನು? ಮೂರ್ ಸತಿ ಬೆಳೆ ಬೆಳೆಸಿದ್ದು ಅವರೇ.